ಪಟ್ಟಣಕುಡಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸಮುದಾಯ ಭವನಕ್ಕೆ 1 ಕೋಟಿ ಅನುದಾನ ಶಾಸಕರಿಂದ ಅಡಿಗಲ್ಲು ಸಮಾರಂಭ. ಚಿಕ್ಕೋಡಿ ಪಟ್ಟಣಕುಡಿ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಹತ್ತಿರ ಸಮುದಾಯ ಭವನ ನಿರ್ಮಾಣಕ್ಕೆ 1 ಕೋಟಿ ಅನುದಾನ ಮಂಜೂರಾಗಿದ್ದು, ಸಮುದಾಯ ಭವನದ ಅಡಿಗಲ್ಲು ಸಮಾರಂಭವನ್ನು ಶಾಸಕರಾದ ಗಣೇಶ್ ಹುಕ್ಕೇರಿಯವರು ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವು ಈ ಭಾಗದ ಜಾಗೃತ ದೇವಸ್ಥಾನವಾಗಿದ್ದು, ಪ್ರತಿದಿನ ನೂರಾರು ಭಕ್ತರು ಆಗಮಿಸುತ್ತಾರೆ. ಭಕ್ತರ ಅನುಕೂಲಕ್ಕಾಗಿ ಸಮುದಾಯ ಭವನ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಕಾಮಗಾರಿಯನ್ನ ಗುಣಮಟ್ಟದಿಂದ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಿದ್ದಾರೆ. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿದ್ಯಾಧರ ಕಾಗೆ ಅವರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಮದುವೆ ಸಮಾರಂಭಗಳನ್ನು ಮಾಡಬೇಕಾದ್ರೆ ನಮಗೆ ಇಲ್ಲಿ ಸಮುದಾಯ ಭವನ ಇರಲಿಲ್ಲ. ನಮ್ಮ ಗ್ರಾಮದಲ್ಲಿ ಲಕ್ಷ್ಮೀ ದೇವಿಯ ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ. ಆ ವೇಳೆ ಲಕ್ಷಾಂತರ ಜನರು ಬರ್ತಾರೆ. ಮಹಾಪ್ರಸಾದಕ್ಕೆ ಬರುವ ಭಕ್ತಾದಿಗಳಿಗೆ ಅನುಕೂಲ ಆಗಲಿದೆ ಮತ್ತು ಬರುವ ಭಕ್ತರಿಗೆ ಅನುಕೂಲಕ್ಕಾಗಿ ಸುಸಜ್ಜಿತ ಸಮುದಾಯ ಭವನದ ಅಗತ್ಯವಿತ್ತು. ಹೀಗಾಗಿ ಸಾರ್ವಜನಿಕರ ಬೇಡಿಕೆಯಂತೆ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಅವರಿಗೆ ಮನವಿ ಮಾಡಿದಾಗ ತಕ್ಷಣ 1 ಕೋಟಿ ಅನುದಾನ ನೀಡಿ ಇದರ ಕಾಮಗಾರಿಗೆ ಚಾಲನೆಯನ್ನ ನೀಡಿದ್ದಾರೆ. ಆದ್ದರಿಂದ ನಮ್ಮ ಗ್ರಾಮದ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಅಧಿಕಾರಿ ಕೆಕೆ ಬಡಿಗೇರ್, ವಿದ್ಯಾಧರ ಕಾಗೆ, ರಾಜು ಮುಲ್ಲಾ, ಶಾನವಾಜ್ ಮುಲ್ಲಾ, ಸುಕುಮಾರ್ ಡಿಂಗ್ರೆ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶೀಲಜಾ, ವಿದ್ಯಾಧರ ಕಾಗೆ, ಬಾಳಾಸಾಬ್ ದೀವು ಕಾಗೆ, ರಾಜು ಕುರ್ನೆ, ಅನಿಲ್ ಮಾಳಿ, ರೋಹನ್ ಕಾಗೆ, ಮಹಾವೀರ್ ಠಾಣೆ, ಅಭಿಜಿತ್ ಗುರುವ, ಗುತ್ತಿಗೆದಾರರು ರಾಜೇಶ್ ಶೇಖರ್ ಹಿರೇಮಠ, ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅನಿಲ್ ಎನ್ಕೆಎಸ್ ಟಿವಿ 4 ಚಿಕ್ಕೋಡಿ. ದೇವಸ್ಥಾನಕ್ಕೆ 1 ಕೋಟಿ ಅನುದಾನ ಕೊಟ್ಟು ಇವತ್ತಿನ ದಿವಸ ಪಾಯಭರಣಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಗಣೇಶನ ಧನ್ಯವಾದಗಳು. ಸಾಮಾನ್ಯ ವಿಧಾನ ಪರಿಷತ್ ಸದಸ್ಯರಂಥ ಪ್ರಕಾಶನ ಹುಕ್ಕೇರಿ ಅವರ ಆಶೀರ್ವಾದದಿಂದ ಮಾರ್ಗದರ್ಶನದಲ್ಲಿ ಗಣೇಶನ ಹುಕ್ಕೇರಿ ಅವರ ಪ್ರಯತ್ನದಿಂದ 1 ಕೋಟಿ ರೂಪಾಯಿ ಮಂಜೂರು ಮಾಡಿ ಇವತ್ತು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. ಹಿರೇಮಠ ಅಂತೇಳಿ ಅವರು ಒಳ್ಳೆಯ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಮುಂದೆ ಕೂಡ ಇದು ವ್ಯವಸ್ಥಿತವಾಗಿ ಚಲುವಾಗಿ ಕೆಲಸ ಮಾಡಿದ್ರೆ ಮತ್ತು 1 ಕೋಟಿ ರೂಪಾಯಿ ಕೊಡ್ತಾ ಅಂತ ಹೇಳಿದರು. ಅವರು ನಾವೆಲ್ಲ ಊರ ಪರವಾಗಿ ಒಂದು ಧನ್ಯವಾದ. ಇದು 1 ಕೋಟಿ ಒಳಗೆ ಸಮುದಾಯ ಭವನ 100 ಫೀಟ ಉದ್ದಕ್ಕೆ, ಅಗಲಕ್ಕೆ 64 ಸಮುದಾಯ ಭವನ ಆಗೋದು. ಅಂದರೆ ನಮ್ಮ ಊರಿನ ಎಲ್ಲ ಅಂದರೆ ಮದುವೆ ಕಾರ್ಯಕ್ರಮ ಇದ್ರೆ ಎಲ್ಲಿ ಸ್ತವಣದಿ ಮತ್ತು ನಿಪ್ಪಾಣಿ ಹೋಗಬೇಕಾಗಿತ್ತು. ಈಗ ಇಷ್ಟು ದೊಡ್ಡ ಪ್ರಮಾಣದಾಗ ಸಮುದಾಯ ಭವನ ಆದರೆ ಎಲ್ಲ ಜನರಿಗೆ ಅನುಕೂಲ ಆಗ್ತೈತಿ. ಬೇರೆ ಕಡೆ ಹೋಗೋದು ಪ್ರಶ್ನೆ ಬರೋಂಗಿಲ್ಲ. ಮದುವೆ ಕಾರ್ಯಕ್ರಮ ಎಲ್ಲ ಯಶಸ್ವಿ ಆಗುತ್ತೆ. ಜಾತ್ರೆನೂ ನಮ್ಮದು ಮಹಾಲಕ್ಷ್ಮಿ ಜಾತ್ರೆ ದೊಡ್ಡ ಪ್ರಮಾಣದಾಗ ಕೊಡ್ತೈತಿ. ಸುಮಾರು 4-5 ಸಾವಿರ ಜನ ಮಹಾಪ್ರಸಾದ ಸೇವೆ ಮಾಡ್ತಾರೆ. ಅದು ಕೂಡ ನಮ್ಮ ಈ ಓಪನ್ದಾಗ ಆಗಿತ್ತು. ಅದು ಈಗ ಅಲ್ಲಿ ಹಾಲ್ನಾಗ ಅವ್ರಿಗೆ ವ್ಯವಸ್ಥೆ ಆಗುತ್ತೆ. ಶಶಿಕಾಂತ್